ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಬನಾನಾ ಯೂಸ್ ಮಾಡಿಕೊಂಡು ಕೇಕ್ ಹೇಗೆ ಮಾಡೋದು, ಬಾಳೆಹಣ್ಣಿಂದ ಕೇಕ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಮತ್ತು ಈಸಿನೂ ಹೌದು ಮಾಡೋದಕ್ಕೆ. ಸೊ ಹೇಗೆ ಮಾಡೋದು ಅಂತ ಇವಾಗ ನೋಡ್ಕೊಬರೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೋದು, ಬಟ್ ಅದು ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ಮಿಕ್ಸರಲ್ಲಿ ಮಿಕ್ಸಿ ಮಾಡ್ಕೋತಿದ್ದೀನಿ. ಅದಕ್ಕೆ ನಾನು 4 ಬಾಳೆಹಣ್ಣು, 1 ಕಪ್ ಮೊಸರು, 1/2 ಕಪ್ ಆಯಿಲು ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ಅದಷ್ಟನ್ನು ಒಂದು 10 ನಿಮಿಷ ಚೆನ್ನಾಗಿ ರುಬ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ರುಬ್ತೀವಿ ಅಷ್ಟು ಸಾಫ್ಟಾಗಿ ಬರುತ್ತೆ ಕೇಕು. ನೆಕ್ಸ್ಟ್ ನಾವು ರುಬ್ಬಿರೋ ಬ್ಯಾಟರ್ಗೆ ಮೈದಾ ಹಿಟ್ಟನ್ನು ಜರಡಿ ಮಾಡಿಕೊಂಡು ಹಾಕೋಬೇಕು. ನಾವು ಜರಡಿ ಮಾಡೋದ್ರಿಂದ ಅದರಲ್ಲಿ ಗಂಟುಗಳಿರೋದಿಲ್ಲ, ಇಲ್ಲಾಂದರೆ ಗಂಟು ಆಗ್ಬಿಡುತ್ತೆ. ಅದಕ್ಕೆ ನಾವು ಜರಡಿ ಮಾಡಿಕೊಂಡು ಅದನ್ನು ಸೇರಿಸ್ಕೋಬೇಕು. ನೆಕ್ಸ್ಟ್ ನಾನು ಡ್ರೈ ಫ್ರೂಟ್ಸ್ ತಗೊಂಡಿದ್ನಲ್ವ, ಅದನ್ನು ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಹಾಕ್ತಿದ್ದೀನಿ. ಅದಾದಮೇಲೆ ಬೇಕಿಂಗ್ ಪೌಡರ್ ಹಾಕ್ತಿದ್ದೀನಿ. ಒಂದು 2 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕಿದರೆ ಸಾಕು. ನೆಕ್ಸ್ಟು ವೆನಿಲಾ ಫ್ಲೇವರ್ಗೆ ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ತಿದ್ದೀನಿ. ಅದನ್ನು ಅಷ್ಟೇ 1 ಸ್ಪೂನ್ ಹಾಕಿದ್ರೆ ಸಾಕು. ನೀವು ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು, ಅದು ಫ್ಲೇವರ್ಗಷ್ಟೇ. ಅದಷ್ಟು ನಾವು ನೀಟಾಗಿ ಮಿಕ್ಸ್ ಮಾಡಬೇಕು. ತುಂಬ ಫಾಸ್ಟಾಗಿ ಮಿಕ್ಸ್ ಮಾಡೋದೇನು ಬೇಡ. ನಾವು ಮೊದಲು ಮಾಡಿದ್ವಲ್ವ ಆಯಿಲೆಲ್ಲನೂ ಆ ಥರ ಮಿಕ್ಸ್ ಮಾಡೋದು ಬೇಡ. ಜಸ್ಟ್ ಗಂಟೇನು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡೋ ಥರ ಮಾಡಿದರೆ ಸಾಕು. ಅದಾದಮೇಲೆ ನಾನು ಟೂಟಿ ಫ್ರೂಟಿ ತೊಗೊಂಡಿದ್ದೆ, ಅದನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಕೇಕ್ ಮೌಲ್ಡ್ ಅಂತಲೇ ಸಿಗುತ್ತೆ, ಅದು ನೀವು ತೊಗೋಬೋದು. ನಾನಿಲ್ಲಿ ಮನೇಲೇ ರೌಂಡ್ ಶೇಪಲ್ಲಿ ಸ್ಟೀಲ್ದು ಪಾತ್ರೆ ಇತ್ತು, ಅದಕ್ಕೆ ಹಾಕ್ತಿದ್ದೀನಿ. ನೀವೇನಾದರೂ ಮೈಕ್ರೋವೇವ್ ಓವನಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂದರೆ ಕೇಕ್ ಮೌಲ್ಡ್ ಯೂಸ್ ಮಾಡಿ, ಸ್ಟೀಲ್ ಯೂಸ್ ಮಾಡೋಕ್ಕಾಗಲ್ಲ. ನಾನಿಲ್ಲಿ OTG ಯೂಸ್ ಮಾಡ್ತಿರೋದ್ರಿಂದ ಸ್ಟೀಲ್ ಪಾತ್ರೆಲಿ ಹಾಕ್ತಿದ್ದೀನಿ. ಕೆಳಗಡೆ ಬಟರ್ ಪೇಪರ್ ಹಾಕಿ ಅದ್ರ ಮೇಲೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ, ಯಾಕಂದರೆ ತಳ ಹಿಡಿಬಾರ್ದು ಅಂತ. ನೀವು ಬಟರ್ ಪೇಪರ್ ಇಲ್ಲಾಂದರೆ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೂ ಹಾಕ್ಬೋದು. ಬಿಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಅದಾದಮೇಲೆ ಮತ್ತೆ ನಾನು ಒಂದಷ್ಟು ಡ್ರೈ ಫ್ರೂಟ್ಸ್ ಮತ್ತು ಟೂಟಿ ಫ್ರೂಟಿನ ಮೇಲ್ಗಡೆ ಹಾಕಿ ಡೆಕೋರೇಟ್ ಮಾಡ್ತಿದ್ದೀನಿ. ಅಷ್ಟರಲ್ಲಿ ನಾವು ಓವನ್ನ ಪ್ರೀಹೀಟ್ ಮಾಡ್ಕೋಬೇಕು. ಒಂದು 10 ಮಿನಿಟ್ಸು 120 ಡಿಗ್ರಿ ಸೆಲ್ಸಿಯಸಲ್ಲಿ ನಾವು ಪ್ರೀಹೀಟ್ ಮಾಡಿದ್ರೆ ಸಾಕು. ಯಾಕಂದರೆ ಅದು ಕೋಲ್ಡ್ ಇರೋದ್ರಿಂದ ನಾವು ಅದರೊಳಗಡೆ ಕೇಕ್ ಇಟ್ಟಿದಾಗ ಅದು ರೈಸ್ ಆಗೋದಿಲ್ಲ. ಪ್ರೀಹೀಟ್ ಮಾಡ್ಕೋಬೇಕು ಫಸ್ಟ್ ನಾವು. ನಾನಿಲ್ಲಿ 10 ಮಿನಿಟ್ಸ್ ಪ್ರೀಹೀಟ್ ಮಾಡಿ ಆದಮೇಲೆ ಅದರೊಳಗಡೆ ಇದನ್ನು ಇಟ್ಟು ಒಂದು 40 to 45 ಮಿನಿಟ್ಸು ಬೇಯಿಸ್ಕೋಬೇಕು. 120 ಅಥವಾ 140 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇಟ್ಟಿದ್ರೆ ಸಾಕು. ಅದಷ್ಟು ಇಟ್ಟು ನಾವು ಬೇಯಿಸ್ಕೋಬೇಕು. ಅದು ಹಾಕೋಕ್ಕೂ ಮುಂಚೆ ನಾವು ಡೋರೆಲ್ಲ ಓಪನ್ ಮಾಡಬಾರ್ದು, ಯಾಕಂದರೆ ಅದು ಹೀಟು ಡೌನ್ ಆಗೋದ್ರಿಂದ ಅದು ನೀಟಾಗಿ ಬೇಯೋಲ್ಲ ಮತ್ತು ಉಬ್ಬಲ್ಲ. ಫಸ್ಟು ಅದು ಕಂಪ್ಲೀಟ್ ಆಗೋವರೆಗೂ ನಾವು ಅದನ್ನು ಓಪನ್ ಮಾಡಬಾರ್ದು. ಅದಷ್ಟಾದಮೇಲೆ ನೀವು ಒಳಗೆ ಒಂದು ಕಡ್ಡಿ ಅಥವಾ ಏನಾದರೂ ಸ್ಪೂನ್ ಹಾಕಿ ನೋಡಿದರೆ ಅದು ನಿಮಗೆ ಅಂಟ್ಲಿಲ್ಲ ಅಂದರೆ ಅದು ಬೆಂದಿದೆ ಅಂತ. ಇನ್ ಕೇಸ್ ಅಂಟಿಸಿದೆ ಅಂದರೆ ಇನ್ನೊಂದು 10-15 ಮಿನಿಟ್ಸ್ ಇಟ್ಟು ಬೇಯಿಸ್ಕೋಬೇಕು. ನಾನಿಲ್ಲಿ ಫಸ್ಟ್ ಒಂದು 35 ಮಿನಿಟ್ಸ್ ಇಟ್ಟಿದ್ದೆ. ಅದಾದಮೇಲೆ ಚೆಕ್ ಮಾಡಿದಾಗ ಅದು ಬೆಂದಿರಲಿಲ್ಲ, ಅದಕ್ಕೆ ಇನ್ನೊಂದು 10 ಮಿನಿಟ್ಸ್ ಎಕ್ಸ್ಟ್ರಾ ಇಟ್ಟಿದ್ದೆ.
ನೀವಿಲ್ಲಿ ನೋಡ್ತಿರ್ಬೋದು, ಇದು ಇವಾಗ ಪರ್ಫೆಕ್ಟಾಗಿ ಬೆಂದಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಕಟ್ ಮಾಡ್ಬೋದು. ತುಂಬ ಸಾಫ್ಟ್ ಆಗಿದೆ ಮತ್ತು ಟೇಸ್ಟಿಯಾಗಿರುತ್ತೆ. ಇದನ್ನು ಈಸಿಯಾಗಿ ನಾವು ಮನೇಲೇ ಮಾಡ್ಕೋಬೋದು. ಈವನ್ ಓವನ್ ಇಲ್ಲ ಅಂದ್ರೂ ಕುಕ್ಕರ್ ಯೂಸ್ ಮಾಡಿ ನಾವು ಮಾಡ್ಬೋದು. ಇದನ್ನು ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.